ಸ್ವಾಮಿಗಳು ವ್ಯಾಖ್ಯಾನ ಮಾಡುವಾಗ ವಿಶ್ವನಂತೆ ತೈಜಸನು ಅಂತ ಬರೆದಿರ್ತಾರೆ. ಹಾಗಾಗಿ ಆಕಾರವು ಸಮಾನ. ಈ ಎರಡು ರೂಪಗಳನ್ನ ಗಣಪತಿಯು ಜನ್ಮ ಜನ್ಮಾಂತರಗಳಲ್ಲಿ ವಿಶೇಷವಾಗಿ ಉಪಾಸನೆ ಮಾಡಿದ್ರಂತೆ. ಹೇಗೆ ಬರೀತಾರೆ, ವಿನಾಯಕಸ್ತು ವಿಶ್ವಸ್ಯ ಧ್ಯಾನಾತ್ ಐತ್ ಗಜವಕ್ರತಾಂ ತಥೈವ ತೈಜಸ ಧ್ಯಾನಾತ್. ಸಾಮಾನ್ಯವಾಗಿ ನಾವಿದನ್ನು ಪ್ರವಚನ ಮಾಡುವಾಗಲಿ ನೀವು ಕೇಳುವಾಗಲಿ ಎಷ್ಟು ವ್ಯತ್ಯಾಸ ಆಗ್ತದೆ ಅಂದರೆ, ವಿಶ್ವನ ಉಪಾಸನೆಯಿಂದ ಗಣಪತಿಗೆ ಆನೆ ಮುಖ ಬಂತು ಅಂತ ಅಲ್ಲ, ವಿಶ್ವ ಹಾಗೂ ತೈಜಸನ ಉಪಾಸನೆಯಿಂದ ಸೇರಿಸ್ಬೇಕು. ಶ್ರೀಮದಾಚಾರ್ಯ ಅಂತಾರೆ ತಥೈವ ತೈಜಸ ಧ್ಯಾನಾತ್. ತೈಜಸನ ಧ್ಯಾನದಿಂದಲೂ ಕೂಡ ಗಣಪತಿಗೆ ಗಜಾಕಾರದ ಮುಖ ಬಂತು. ಅಂದ್ರೆ ಇಬ್ಬರ ಧ್ಯಾನದಿಂದ ಹಂಗೆ ಬರಬೇಕಾದ್ರೆ ವಿಶ್ವನಿಗೂ ಗಜಮುಖ, ತೈಜಸನಿಗೂ ಗಜಮುಖ ಇರಬೇಕಲ್ಲ. ಧ್ಯಾನಾತ್. ಯಾಕ ಈ ಧ್ಯಾನ ಶಬ್ದ ಬಹಳ ಸ್ವಾರಸ್ಯ ಇದೆ. ಏನ್ ಧ್ಯಾನ ಶಬ್ದ ಬಹಳ ಸ್ವಾರಸ್ಯ ಇದೆ ಅಂದ್ರೆ, ಯಂ ಯಥಾ ಉಪಾಸತೆ ತಥೈವ ಭವತಿ ಅಂತ. ನೀವು ಭಗವಂತನನ್ನ ಯಾವ ರೂಪದಲ್ಲಿ ಉಪಾಸನೆ ಮಾಡ್ತೀರೋ ಅದೇ ರೂಪದಲ್ಲಿ ಭಗವಂತ ನಮಗೆ ಫಲವನ್ನು ಕೊಡ್ತಾನೆ. ನೀವು ಗಜಮುಖದಿಂದ ಉಪಾಸನೆ ಮಾಡಿದ್ರೆ ಭಗವಂತ ಗಜಾಕಾರದಿ ಅಲ್ಲ, ನೀವು ನರಸಿಂಹ ಸಿಂಹದ ಮುಖ ಬರ್ತದೆ, ಏನ್ ಮಾಡ್ಲಿಕ್ಕೆ ಬರ್ತದೆ. ಹಾಗಾಗಿ ಅವರನ್ನ ಯಾವ ರೀತಿಯಿಂದ ನೀವು ಉಪಾಸನೆ ಮಾಡ್ತೀರೋ ಆ ಫಲ ಸಿಗುತ್ತದೆ ಅಂತ. ಸರಿ, ಇಲ್ಲಿ ಇದೊಂದು ಸ್ವಲ್ಪ ನಿಲ್ಲಿಸಿಕೊಂಡು ಸ್ಕಂದ ಪುರಾಣ, ಪದ್ಮ ಪುರಾಣ, ಎರಡು ಪುರಾಣಗಳಿಗೆ ಹೋಗ್ತೇನೆ. ಆ ಎರಡು ಪುರಾಣಗಳಲ್ಲಿ ಇದ್ದ ಕಥೆ ಇಷ್ಟು. ಪಾರ್ವತೀ ದೇವಿಯು ಸ್ನಾನಕ್ಕೆ ಹೊರಟಿದ್ದಾಳೆ. ಸ್ನಾನಕ್ಕೆ ಹೊರಟಿರುವಾಗ ತನ್ನ ಮೈಯ ಮಣ್ಣಿನಿಂದ ಒಬ್ಬ ಪುರುಷನನ್ನು ತಯಾರು ಮಾಡಿ ಇಟ್ಲು. ಮಣ್ಣಿನ ಆಕಾರ ಬಂತು. ಬಂದಾಗ ಬಾಗಿಲನ್ನು ಕಾಯಲಿಕ್ಕೆ ಹೇಳಿದ್ಲು. ಬಾಗಿಲನ್ನು ಕಾಯ್ತಾ ಇರುವಾಗ ಮತ್ತೆ ರುದ್ರದೇವರು ಬಂದರು, ತಲೆ ಹಾರಿಸಿದ್ರು. ಪಾಪ ಇದ್ರ ಮೇಲೆ ಕೆಲವರೆಲ್ಲ ಎಷ್ಟು ನಗುತ್ತಾ ಅಪಹಾಸ್ಯ ಮಾಡ್ತಾರೆ ಹುಚ್ಚುಗಳು ಅಂದ್ರೆ, ಸ್ನಾನಕ್ಕೆ ಹೊರಟಿರುವಾಗ ಬಾಗಿಲು ಕಾಯಲಿಕ್ಕೆ ಆಗ್ಬೇಕು, ಬಾಗಿಲಿಗೆ ಒಂದು ಚಿಲ್ಕ ಇದ್ದಿದ್ದಿಲ್ವೇ ಅಂತ ಕೇಳ್ತಾರೆ. ನೀವು ಹೇಳಿದ ಆಶ್ಚರ್ಯ ಆಗ್ತದೆ. ಒಬ್ಬ ಬರ್ತಾನೆ ಪುಣ್ಯ, ಅದು ಪಾಪಪುರುಷನೇ ಅವನು, ಕಲಿಯ ಅವತಾರವೇ, ಬೇರೆ ಇನ್ನೇನಿಲ್ಲ. ಆತ ಇನ್ನೊಂದು ಸಮಾಜದ ಸ್ವಾಮಿ ಅಂತ ಹೇಳಿಕೊಂಡು ಅಡ್ಡಾಡ್ತಾನೆ. ಆತ ಎಷ್ಟು ವಿಚಿತ್ರವಾಗಿ ಮಾತನಾಡ್ತಾನೆ ಅಂದ್ರೆ, ಅವನು ಗಿಡ್ಡ ವೀರಭದ್ರ ಅಂತ. ಪಾಪ ವೀರಭದ್ರ ದೇವರು ಗಿಡ್ಡ ವೀರಭದ್ರ. ಇವನಿಗೆ ಬಾಗಿಲು ರುದ್ರದೇವರಿಗೆ ಸ್ನಾನ ಮಾಡೋ ಕಾಲಕ್ಕೆ ಹೆಣ್ಮಕ್ಳು ಬಚ್ಚಲ ಹೋಗಿ ನೋಡು ಚಟ ಇತ್ತು, ಇದೆಲ್ಲ ಮಾತಾಡಿದ್ದಾನೆ. ಇದೆ ನಿಮ್ ಫೇಸ್ಬುಕ್ ತೆಗೆದು ಸಿಗುತ್ತೆ ಆ ವ್ಯಕ್ತಿ. ಶತಮೂರ್ಖರು ಅಂದ್ರೆ ಮೂರ್ಖರು, ಪುರಾಣಗಳ ಅರ್ಥ ಮಾಡಿಕೊಳ್ಳಿಕ್ ಬರೋದಿಲ್ಲ. ಹೆಬ್ಬಟ್ಟಿನ ಪರಮಾವಧಿಗಳು ಒಂದು ಇಲ್ಲ, ಹೆಬ್ಬಟ್ಟಿನ ಪರಮಾವಧಿಗಳವೆಲ್ಲ ಅಂಥದ್ದು. ನೋಡ್ರಿ, ಸಿಂಪಲ್ ವಿಷಯ ಏನು ಅಂದ್ರೆ, ಇದಕ್ಕೊಂದು ದೃಷ್ಟಾಂತ ಕೊಡ್ತೇನೆ ನಿಮಗೆ, ಇದೆಲ್ಲ ಸರಿ ಹೋಗ್ಲಿ ಅಂತ ಒಂದು ದೃಷ್ಟಾಂತ ಕೊಡ್ತೇನೆ. ಬರುತ್ತೆ ದೃಷ್ಟಾಂತ ಏನು ಅಂತಂದ್ರೆ, ರಾಮದೇವರು ಪರಧಾಮಕ್ಕೆ ಹೋಗುವಂಥ ಕಾಲ. ಸರಿಯಾ ರಾಮಾಯಣ ಅರ್ಥ ಮಾಡಿಕೊಂಡಿದ್ದೀರಿ ನೀವೆಲ್ಲ. ರಾಮದೇವರು ಪರಧಾಮಕ್ಕೆ ಹೋಗುವ ಕಾಲ. ಆ ಕಾಲದಲ್ಲಿ ಲಕ್ಷ್ಮಣನಿಗೆ ಬಾಗಿಲು ಕಾಯ್ಲಿಕ್ಕೆ ಹೇಳಿದ್ದಾರೆ. ಲಕ್ಷ್ಮಣ, ನೀನು ಬಾಗಿಲು ಕಾಯ್ತಾ ಇರಪ್ಪ, ಯಾರನ್ನು ಒಳಗೆ ಬಿಡಬೇಡ ಅಂತ ಹೇಳಿದ್ದಾರೆ. ಇಲ್ಲಿ ಯಾರಾದ್ರೂ ಪ್ರಶ್ನೆ ಮಾಡ್ತೀವ ನಾವು ವಾಲ್ಮೀಕಿಗಳ ವಾಕ್ಯಕ್ಕೆ? ರಾಮನ ಮನೆಗೆ ಬಾಗಿಲು ಇರ್ಲಿಲ್ವೋ? ಚಿಲ್ಕ ಇರ್ಲಿಲ್ವಾ ರಾಮನ ಮನೆಗೆ? ರಾಮ ಚಿಲ್ಕ ಹಾಕೊಂಡು ಒಳಗೆ ಕೂಲಿಗೆ ಬರ್ತಿತ್ತಲ್ಲ, ಈ ಲಕ್ಷ್ಮಣನ ಯಾಕೆ ಬಾಗಿಲು ಕಾಯ್ಲಿಕ್ಕೆ ನಿಲ್ಲಿಸಿದ್ದು ಅಂತ ಯಾರಾದ್ರೂ ಪ್ರಶ್ನೆ ಕೇಳ್ತೀವ? ತಲೆ ಸರಿ ಇದ್ದವರು ಯಾರೂ ಕೇಳೋದಿಲ್ಲ. ಯಾಕೆ ಅಂದ್ರೆ, ರಾಜ ಮಹಾರಾಜರ ವ್ಯವಸ್ಥೆ ಏನು ಅಂದ್ರೆ, ರಾಜ ಮಹಾರಾಜರ ಬೇಡ, ಇವತ್ತು ಸರ್ಕಾರಿ ಆಫೀಸ್ಗಳಿಗೆ ಹೋದ್ರೆ ಅಲ್ಲ ಹೊರಗೆ ಕಾಯ್ಲಿಕ್ಕೆ ಕೂತಿರ್ತಾನೆ. ಯಾಕೆ ಅವ್ನು ಬಾಗ್ಲಿಲ್ಲ, ಅದಕ್ಕೊಂದು ಕರ್ಟನ್ ಇಲ್ಲ, ಅದಕ್ಕೊಂದು ಚಿಲ್ಕಿಲ್ಲ. ಏನದಕ್ಕೆ ಈ MLA MP ಗಳ ಕಡೆ ಹೋದಾಗ ಅಲ್ಲಿಗೊಂದು ಬಾಗ್ಲ ಚಿಲ್ಕಿ ಇದ್ದಿದ್ದಿಲ್ಲ. ಏನದಕ್ಕೆ? ಒಂದು ವ್ಯವಸ್ಥೆ ಅದು. ಏನು ಅಂದ್ರೆ, ಹೊರಗೊಬ್ರು ಕಾಯ್ಲಿಕ್ಕೆ ಇರಬೇಕು. ಇವನಿಗೆ ಅಧಿಕಾರಿಗೆ ಒಂದು ಅಧಿಕಾರ ತೋರಿಸುವ ಒಂದು ವ್ಯವಸ್ಥೆ ಇದೆ ಅಲ್ಲ, ಎಲ್ಲ ಕಡೆಗೆ ಇದೆ. ಹಾಗಿದ್ರೆ ಶ್ರೀರಾಮಚಂದ್ರ ತಾನು ಒಳಗೆ ಬ್ರಹ್ಮದೇವರ ಜೊತೆಗೆ ಮಾತಾಡ್ತಾ ಇರುವಾಗ, ಒಳಗೆ ರುದ್ರದೇವರ ಜೊತೆಗೆ ಮಾತಾಡ್ತಾ ಇರುವಾಗ ಹೊರಗೆ ಯಾರೂ ಬರಕೂಡದು ಅನ್ನೋದಕ್ಕೆ ಲಕ್ಷ್ಮಣನ ನಿಲ್ಲಿಸಿದ್ದಾರೆ. ಯಾರೂ ಬಿಡಬೇಡಪ್ಪ ಅಂತ ತಿಳ್ಕೊಂಡು. ಪಾರ್ವತೀ ದೇವಿಯು ತನ್ನ ಮನೆಯಲ್ಲಿ ತಾನು ಸ್ನಾನ ಮಾಡ್ತಿರುವಾಗಲೂ ಕೂಡ ತನ್ನ ಮಗನನ್ನ ಬಾಗಿಲು ಕಾಯ್ಲಿಕ್ಕಿರಪ್ಪ, ಯಾರನ್ನೂ ಕಳಿಸ್ಬೇಡ ಅಂತ ಹೇಳಿದ್ದಾರೆ. ಇದರಲ್ಲಿ ಬಾಗಿಲು ಚಿಲುಕಿತ್ತೋ ಇಲ್ಲೋ, ಕೊಂಡಿತ್ತೋ ಇಲ್ಲೋ, ಹುಚ್ಚರ ಪ್ರಶ್ನೆ ಇವೆಲ್ಲ. ಹಂಗಾರ ಆ ಪಿವನಿದ್ದಾನೆ, ಯಾಕೆ ಕೂತಾನೆ ಅಂತಂದ್ರೆ, ಇಲ್ರಿ ಅವ್ರು ಸಾಹೇಬರ ಬಾಗಿಲಿಗೆ ಚಿಲ್ಕಣ ಇದ್ದಿದ್ದಿಲ್ಲ, ಅದಕ್ಕೆ ಕೂತಿದ್ದೇನೆ. ಹಂಗಾರ ಆಫೀಸ್ ಅವರ ಮುಗಿದ್ಮೇಲೆ ಅವಾಗ ಕೂತಿರ್ಬೇಕಾಗಿತ್ತಲ್ಲೇ. ಆಫೀಸ್ ಅವ್ರು ಕೂತ್ಕೊಂಡು ಹೋಗ್ತಿಲ್ಲ, ಯಾಕೆ ಹೋದಂಗಾರ ಸಂಬಳ ಅಟ್ಟಕ್ಕೆ ಕೊಡ್ತಾನೆ. ಹಂಗಾರ ಮತ್ತೆ ಚಿಲ್ಕ ಕೀಲೆ ಹಾಕೊಂಡಿಲ್ಲ. ಮತ್ತ ಕೊನೆಗೆ ಹೇಳ್ತಾನೆ, ಸಾಹೇಬ್ರು ಕೇಳ್ತಾರ, ಕೀಲೆ ಹಾಕೊಂಡ್ ಬಂದಿಲ್ಲ, ಹಾಕೊಂಡ್ ಬಂದಿದೆ ಸಾಹೇಬ್ರ ಅಂತ. ಹಾಗಾದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಬಾಗ್ಲು ಕೀಲಿ ಎಲ್ಲ ಇದ್ರೂ ಒಬ್ಬ ಪಿವನ್ ಕೂತಿರ್ಬೇಕು, ಕೀಲಿ ಹಾಕೊಂಡು ಬರಬೇಕು ಮುಗಿದ ಮೇಲೆ ಅನ್ನೋದಾದ್ರೆ, ರಾಜ ಮಹಾರಾಜರ ಮನೆಗಳಲ್ಲಿ, ದೊಡ್ಡ ದೊಡ್ಡ ದೇವತೆಗಳ ಮನೆಯಲ್ಲಿ ಒಬ್ರು ಯಾರಾದ್ರೂ ಬಾಗಿಲು ಕಾಯ್ಕೊಂಡು ನಿಂತಿದ್ರೆ ಏನ್ ದೊಡ್ಡ ಇವರಿಗೆ ಅಂದ್ರೆ, ಒಟ್ಟಾರೆ ಪುರಾಣಗಳ ಮೇಲೆ ಏನಾದ್ರೂ ಒಂದು ಕಟಾಕ್ಷ ಮಾಡಿದ್ರೆ ಮಾತ್ರ ಅವರಿಗೆ ಸಮಾಧಾನ ನಿಲ್ಲಿಸಿದ್ರು. ನೋಡ್ರಿ, ಅಲ್ಲೂ ಕೂಡ ಯಾರು ಬಂದ್ರು? ರುದ್ರದೇವರೇ ಬಂದದ್ದಲ್ಲ ದೂರ್ವಾಸರಾಗಿ ರಾಮಾಯಣದಲ್ಲಿ.
ಲಕ್ಷ್ಮಣ ನಿಂತಿದ್ರು, ದೂರ್ವಾಸರು ಬಂದರು. ಒಳಗಡೆಗೆ ಒಬ್ಬರು ದೇವರು, ಹೊರಗಡೆಗೆ ಒಬ್ಬರು ದೇವರು. ಇಲ್ಲೂ ಕೂಡ ರುದ್ರದೇವರೇ ಬಂದಿದ್ರು, ಬೇರೆ ಏನಿಲ್ಲ. ಆ ರುದ್ರದೇವರು ಬಂದಿರುವಾಗ ಗಣಪತಿಗೆ ರುದ್ರದೇವರು ತನ್ನ ತಂದೆ ಅನ್ನೋದು ಗೊತ್ತಿತ್ತೋ ಇಲ್ವೋ? ಅವಶ್ಯವಾಗಿ ಗೊತ್ತಿತ್ತು. ಗೊತ್ತಿಲ್ಲದೆ ಇರೋದೇನು? ಯಾಕೆ? ಗೊತ್ತಿಲ್ಲದೆ ಹೋದರೆ ಅವರ ಮಗನಾಗಿ ಹುಟ್ಟುವಂತಹ ಹಿಂದಿನ ಜನ್ಮದ ತಪಸ್ಸು ಸುಳ್ಳು, ವ್ಯರ್ಥ ಆಗ್ತದೆ. ಯಾವ ಯಾವ ದೇವತೆಗಳು ಯಾರ ಮಕ್ಕಳಾಗಿ ಹುಟ್ಟಿದ್ದಾರೋ, ದೊಡ್ಡವರಾಗಿದ್ರೆ ಸಣ್ಣವರು ಪುಣ್ಯ ಮಾಡಿ ಅವರ ಹೊಟ್ಟೆಯಲ್ಲಿ, ಸಣ್ಣವರಾಗಿದ್ರೆ ದೊಡ್ಡವರು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಲಿ ಅಂತ ಪುಣ್ಯ. ಉದಾಹರಣೆಗೆ ಕಶ್ಯಪರ ಹೊಟ್ಟೆಯಲ್ಲಿ ಇಂದ್ರದೇವರು ಹುಟ್ಟಿದ್ದಾರೆ. ಕಶ್ಯಪರ ಹೊಟ್ಟೆಯಲ್ಲಿ ಇಂದ್ರದೇವರು ಹುಟ್ಟಬೇಕಾದ್ರೆ ಕಶ್ಯಪರು ತಪಸ್ಸು ಮಾಡಿ ಇಂದ್ರದೇವರಂಥವ್ರು ನನಗೆ ಮಗನಾಗಬೇಕು ಅಂತ ಕೇಳಬೇಕು. ಗಣಪತಿ ಅಂಥವ್ರು ರುದ್ರದೇವರ ಮಗನಾಗಿ ಹೊಟ್ಟೆಯಲ್ಲಿ ಹುಟ್ಟಬೇಕಾದ್ರೆ ರುದ್ರದೇವರು ನನಗೆ ತಂದೆಯಾಗಲಿ ಅಂತ. ಇಷ್ಟು ಸಾಮಾನ್ಯವಾದ ಜ್ಞಾನ. ಗಣಪತಿ ಎನ್ನುವಂಥವರು ಅಪರೋಕ್ಷ ಜ್ಞಾನಿಗಳು ಅಂತನ್ನುವುದು ನಿರ್ವಿವಾದ ವಿಷಯ. ಯಾಕೆ ಅಂದರೆ ಶ್ರೀಮದಾಚಾರ್ಯ ಸಿದ್ಧಾಂತದಲ್ಲಿ ನೈವ ದೈವ ಪದಂ ಪ್ರಾಪ್ತಾಹ ಬ್ರಹ್ಮದರ್ಶನ ವರ್ಜಿತಾಹ. ಅಪರೋಕ್ಷ ಜ್ಞಾನ ಆಗದೆ ಇದ್ದವರು ದೇವತೆ ಅಂತ ಕರೆಸಿಕೊಳ್ಳುವುದೇ ಇಲ್ಲ. ಹಾಗಾದರೆ ಗಣಪತಿ ಅಪರೋಕ್ಷ ಜ್ಞಾನಿ. ಅಪರೋಕ್ಷ ಜ್ಞಾನಿಗಳಾದ ಮೇಲೆ ಇವರು ಯಾರು ಅಂತ ಗೊತ್ತಾಗೋದಿಲ್ವಾ? ಅಪರೋಕ್ಷ ಜ್ಞಾನದ ತಿರೋಧಾನ ಆವಿರ್ಭಾವ ಭಗವಂತನ ವಿಷಯದಲ್ಲಿ, ಉಳಿದ ವಿಷಯದಲ್ಲಿ ಯಾಕೆ? ಹಾಗಾಗಿ ಸ್ಪಷ್ಟವಾಗಿ ಗೊತ್ತಿತ್ತು ತನ್ನ ತಂದೆ ಇವರು ಅಂತ. ಹಾಗಾದ್ರೆ ಬಂದ ಮೇಲೆ ಯಾಕೆ ತಡೆದ್ರಪ್ಪ? ಮತ್ತ ನಿಂಗೆ ಒಳಗೆ ಹೋಗ್ಲಿಕ್ಕೆ ಬಿಡಂಗಿಲ್ಲ ಅಂತ ಇವ್ರು ಅಂದ್ರು, ನೀ ಯಾರೋ ನನ್ನ ತಡೆಯೋರು ಅಂತ ಅವ್ರು ಯಾಕಂದ್ರು? ಬೇಕಲ್ಲ, ಅಲ್ಲಿತ್ತಲ್ಲ ಏನ್ ವ್ಯವಸ್ಥೆ ಇತ್ತು. ರಾಮದೇವರು ಲಕ್ಷ್ಮಣನಿಗೆ ಹೇಳಿದಂತೆ, ಯಾರನ್ನಾದರೂ ನೀನು ಒಳಗೆ ಬಂದರೆ ನಿನ್ನ ಶಿರಚ್ಛೇದನವನ್ನ ಮಾಡಲಾಗುತ್ತದೆ ಇತ್ತೋ ಇಲ್ಲ, ನಿನಗೆ ಮರಣದಂಡನೆಯನ್ನು ಕೊಡಲಾಗುತ್ತದೆ ಅಂತ. ಪಾರ್ವತಿ ದೇವಿಯೂ ಅಷ್ಟೇ, ಯಾರನ್ನೂ ಬಿಡಬೇಡ ಅಂತ ಹೇಳಿದ್ಲು. ಹಾಗಾದ್ರೆ ಎಲ್ಲೂ ಕೂಡ ಯಾವ ಪುರಾಣಗಳಲ್ಲೂ ವ್ಯತ್ಯಾಸ ಇಲ್ಲ. ತಿಳಿದುಕೊಳ್ಳುವ ಕ್ರಮ ಗೊತ್ತಿಲ್ಲದೆ ಇದ್ದದಕ್ಕೆ ಹೀಗಾಗ್ತಾ ಇದೆ ಅಷ್ಟೇ. ಆಯಿತು, ನಿಂತುಕೊಂಡಿದ್ದಾರೆ. ರುದ್ರದೇವರಿಗೆ ಕೋಪ ಬಂದಂತೆ ಅವರು ನಟನೆ ಮಾಡ್ತಾರೆ. ಯಾಕೆ ಅವರ್ಯಾಕೆ ಹಂಗೆ ಕೋಪ ಬಂದಂತೆ ನಟನೆ ಮಾಡಬೇಕು? ಇವರು ತಲೆ ತೆಗಿಬೇಕಲ್ಲ. ಈಗ ಅದಕ್ಕೊಂದು ಲಿಂಕ್, ತಲೆ ತೆಗಿಬೇಕು, ಇವರು ಗಣಪತಿಯ ಆನೆಯ ಮುಖ ಪಡೆಯಬೇಕು ಅನ್ನೋದಕ್ಕೆ ಆಚಾರ್ಯರ ವಾಕ್ಯಗಳು ಹೇಗಿದೆ ಅಂದ್ರೆ, ವಿನಾಯಕಸ್ತು ವಿಶ್ವಸ್ಯ ಧ್ಯಾನಾತ್ ಐತ್ ಗಜವಕ್ರತಾಂ ತಥೈವ ತೈಜಸ ಧ್ಯಾನಾತ್. ವಿಶ್ವ ಹಾಗೂ ತೈಜಸ ಎರಡೂ ರೂಪದ ಉಪಾಸನೆಯಿಂದ ಗಣಪತಿ ಗಜಮುಖವನ್ನು ಹೊಂದಿದ. ತ್ರಿಧ್ಯಾನಾತ್ ಇಂದ್ರ ಇಂದ್ರತಾಂ. ವಿಶ್ವ ತೈಜಸ ಪ್ರಾಜ್ಞೆ ಈ ಮೂರೂ ರೂಪದ ಉಪಾಸನೆಯನ್ನ ಮಾಡಿ ಇಂದ್ರದೇವರು ಇಂದ್ರ ಪದವಿಯನ್ನ ಹೊಂದಿದರು ಅಂತ ಆಚಾರ್ಯ ಆಗಳೆಯಿಂದ ಬಹಳ ಟೇಬಲ್ ಕುಟ್ಟಿ ಹೇಳಿ ಕತ್ತಿದ್ರಿ. ಏನಂತ? ಗಣಪತಿ ಮುಖ ಬರಲಿಕ್ಕೆ ವಿಶ್ವನ ಉಪಾಸನಾ ಕಾರಣ, ಇವು ತೈಜಸನ ಉಪಾಸನಾ ಕಾರಣ, ಮತ್ತೆ ಇಂದ್ರದೇವರಿಗೆ ಯಾಕೆ ಬರಲಿಲ್ಲ? ಬಹಳ ಜೋರ್ಲಿ ಹೇಳ್ಬಾರ್ದು ಅದಕ್ಕೆ ಉಪನ್ಯಾಸ ಹೇಳೋ ಕಾಲಕ್ಕೆ. ಟೇಬಲ್ ಬಹಳ ಜೋರ್ಲಿ ಕುಟ್ಲಿಕ್ಕೆ ಹೋಗ್ಬಾರ್ದ್ರಿ. ಸುಮ್ಮ ಅಷ್ಟ ಹೋಗಿ ಕಿಟ್ ಬಡ್ದು ಹೋಗ್ಬಿಡ್ಬೇಕು. ಕಳೆದಷ್ಟು ತುಳ್ಸ್ಕೊಳ್ಳೋದು ಅಂತಿರ್ತದೆ ನೋಡ್ರಿ, ಅಷ್ಟು ತುಳ್ಸ್ಕೊಂಡು ಹೋಗ್ಬಿಡ್ಬೇಕು, ಮುಗಿದು ಹೋದ ಕೆಲಸ. ಹಂಗಿರೋದಿಲ್ರಿ. ಉಪಾಸನ ಹೇಳಿ ಹೆಂಗ್ ಉಪಾಸನ ಮಾಡ್ಯಾರ ಹಂಗಂಗ ಫಲ ಆಗ್ಯದ. ಅವರಿಗೆ ಗಜ ಆಕಾರದ ಮುಖ ಬೇಕಾಗಿತ್ತು, ಅವರು ಉಪಾಸನೆ ಮಾಡಿದ್ದಾರೆ. ಇವರು ಮೂರು ಲೋಕಗಳ ಆಧಿಪತ್ಯ ಬೇಕಾಗಿತ್ತಾದ್ದರಿಂದ ಭೂಹು ಭುವಃ ಸ್ವಹ ವಿಶ್ವ ತೈಜಸ ಪ್ರಾಜ್ಞ. ಅವರು ಉಪಾಸನೆ ಮಾಡಿದ ಕ್ರಮಕ್ಕೂ ಇವರು ಉಪಾಸನೆ ಮಾಡಿದ ಕ್ರಮಕ್ಕೂ ವ್ಯತ್ಯಾಸ ಇದ್ದದರಿಂದಾಗಿ ಇವರು ನಮಗೆ ಮೂರು ಲೋಕಾಧಿಪತ್ಯ ಬೇಕು ಅಂತ ಉಪಾಸನೆ ಮಾಡಿದ್ದ ಕಾಫಲ, ಗಜಮುಖ ಬೇಕು ಅಂತ ಉಪಾಸನೆ ಮಾಡಿದ್ದ ಕಾಫಲ ಬಂತು. ಚತುರ್ಧ್ಯಾನಾಚ್ಚ ರುದ್ರತ್ವಂ ರುದ್ರ ಆಪ ಜನಾರ್ದನಾಥ್. ಅಲ್ಲೇ ಇನ್ನೊಬ್ಬರು ಜಪ ಮಾಡಿದವರು, ತಪಸ್ಸು ಮಾಡಿದವರು ಯಾರು? ರುದ್ರದೇವರು. ಅವರು ವಿಶ್ವ ತೈಜಸ ಪ್ರಾಜ್ಞ ತುರ್ಯ. ಆ ನಾಲ್ಕೂ ರೂಪಗಳ ಉಪಾಸನೆಯನ್ನ ಮಾಡಿ ರುದ್ರದೇವರು ರುದ್ರ ಪದವಿಯನ್ನು ಪಡೆದಿದ್ದಾರೆ. ಹಾಗಾದರೆ ಈ ವಿಶ್ವ ತೈಜಸ ಪ್ರಾಜ್ಞ ತುರ್ಯರಲ್ಲಿ ಆ ನಾಲ್ಕು ರೂಪಗಳ ಉಪಾಸನೆಯಲ್ಲಿ ತಂದೆಯಾದ ರುದ್ರದೇವರು, ಮಗನೆನಿಸಿದ ಗಣಪತಿ ಇಬ್ಬರೂ ಇದ್ದಾರೆ. ಇವರು ಉಪಾಸನೆ ಅವರಿಗೆ, ಅವರ ಉಪಾಸನೆ ಇವರಿಗೆ ಗೊತ್ತಿದೆ. ಬೇಡ, ರುದ್ರದೇವರು ಉಪಾಸನೆ ಮಾಡಿದ್ದು ಗಣಪತಿಗೆ ಗೊತ್ತಿಲ್ಲದೆ ಹೋದರೂ ಗಣಪತಿ ಉಪಾಸನೆ ಮಾಡಿದ ರುದ್ರದೇವರಿಗೆ ಗೊತ್ತಿರಲಿಕ್ಕೆ ಸಾಧ್ಯತೆಗಳು ಇವೆ. ಆದ್ದರಿಂದ ಗಣಪತಿಯಲ್ಲಿ ನಿಂತಾಗ ರುದ್ರದೇವರು ಆ ಭಗವಂತನ ವರವನ್ನು ಸತ್ಯ ಮಾಡುವುದಕ್ಕಾಗಿ ಶಿರಚ್ಛೇದನವನ್ನು ಮಾಡುತ್ತಾರೆ. ಮಾಡಿದ್ದಕ್ಕಾಗಿ ಗಜಮುಖವನ್ನು ಸೇರಿಸ್ತಾರೆ. ರುದ್ರದೇವರಿಗೆ ಎರಡು ಪ್ರಸಂಗ ಬದಿಗೆ ಬಂತ್ರಿ ಇಂಥದ್ದು. ಒಂದು ಮಾವನ್ ತಲಿ, ಎರಡನೇದ್ದು ಮಗನ್ ತಲಿ. ಒಂದು ಮಾವನ್ ತಲಿ, ಒಂದು ಮಗನ್ ತಲಿ. ಮಾಮ ಅಂತ ಇರ್ತಿರ್ತಾರೆ ನೋಡ್ರಿ, ಇದರಿ ಮಾಮ ಶಬ್ದಕ್ಕೆ ಅರ್ಥ. ಮಾಮ ಅಂದ್ರೆ ಗೊತ್ತಾಗ್ತಿಲ್ಲ. ಮಾಮನ್ ತಲಿ ಒಂದು, ಮಗನ್ ತಲಿ ಒಂದು, ಎರಡು ತಲಿ ತೆಗೆದ್ರು ಅಂದ್ರೆ ಮಾಮ ಆಗ್ತಿರ್ತಾನ ಅಂತ ಅರ್ಥವ. ಅದಕ್ಕೆ ಕನ್ಯಾದಾನ ಮಾಡಿದ ಮಾವ ದಕ್ಷ ಪ್ರಜಾಪತಿ ಅವರ ಶಿರಚ್ಛೇದನವನ್ನ ಮಾಡಬೇಕಾಯಿತು. ಮಾಡಿದ್ದಕ್ಕಾಗಿ ಅದು ಆಡಿನ ಮುಖ ಬಂತು. ಭಾಗವತದಲ್ಲಿ ಈ ಕಥೆಯನ್ನು ನೀವು ಒಪ್ಪಿಕೊಳ್ಳುವುದಾದರೆ
ಪುರಾಣಾಂತರಗಳಲ್ಲಿ ಬಂದಿರುವಂತಹ ರುದ್ರದೇವರು ಗಣೇಶನ ತಲೆಯನ್ನು ತೆಗೆದು ಆನೆಯ ತಲೆಯನ್ನು ಹಚ್ಚಿದ್ದನ್ನು ಅವಶ್ಯವಾಗಿ ಅಂಗೀಕಾರ ಮಾಡಬೇಕು, ಯಾವ ವಿರೋಧವೂ ಇಲ್ಲ. ಆದ್ದರಿಂದ ರುದ್ರದೇವರ ಅನುಗ್ರಹಕ್ಕೆ ಪಾತ್ರರಾಗಿ ತಮ್ಮ ಆ ರೂಪವನ್ನು ಪಡೆದುಕೊಂಡರು ಅಂತ ತಿಳ್ಕೊಳ್ತೇವೆ. ಇನ್ನು ಐತ್ರೇಯದಲ್ಲಿ ಬಂದಿರುವಂತಹ ಗಣಪತಿಯ ಒಂದು ಚಿಂತನೆ ಮುಕ್ತಾಯ ಮಾಡಿ. 5 ನಿಮಿಷ. ಐತರೇಯ ಉಪನಿಷತ್ತಿನಲ್ಲಿ ಬಂದಿರುವಂತಹ ಗಣಪತಿಯ ಚಿಂತನೆ ಇದು ಮಾಂಡೂಕೋಪನಿಷತ್ತಿನದ್ದಾಯಿತು. ಐತ್ರೇಯದಲ್ಲಿ ಬರುವಾಗ ಏನು ಬರ್ತದೆ? ನಾವೆಲ್ಲ ಸತ್ಕರ್ಮಗಳನ್ನು ಮಾಡ್ತಿದ್ದೇವೆ, ಶಾಸ್ತ್ರವನ್ನು ಶ್ರವಣ ಮಾಡ್ತಾ ಇದ್ದೇವೆ. ಇದು ಎಲ್ಲದಕ್ಕೂ ಕೂಡ ಅನುಗ್ರಹ ಮಾಡುವರು ಯಾರು ಅಂತ ಕೇಳಿದ್ರೆ ಶ್ರೀಮದಾಚಾರ್ಯರಂತಾರೆ ಗಣಪತಿ. ಐತ್ರೇಯ ಉಪನಿಷತ್ತಿನ ಭಾಷೆಯಲ್ಲಿ ಹೇಳುವಾಗ ತದೀಯಸ್ಯೈವ ಭೋಗಾರ್ಥಂ ಜೀವಾನಾಂ ಶ್ರುತಿಚಾದರಂ ಅಂತರಿಕ್ಷಂಚ ವಿಘ್ನೇಶಃ ಸೂರ್ಯಃ ತತ್ಕರ್ಮ ಸಿದ್ಧಯೇ ಭೂತಾನಾಂ ಜ್ಯೋತಿಷೋದಾತ ದ್ಯೌರಪ್ಯನ್ನಾದ್ಯದಾಯಿನಿ. ಇಲ್ಲೊಂದು ಪ್ರಸಂಗ ಇದೆ. ಭಗವಂತ ದೇವತೆಗಳನ್ನ ತನ್ನ ಒಂದೊಂದು ಅಂಗಗಳಿಂದ ಸೃಷ್ಟಿ ಮಾಡ್ತಾ ಬಂದಂತೆ. ಮನಸ್ಸಿನಿಂದ ಒಬ್ಬರು, ಕಣ್ಣಿನಿಂದ ಒಬ್ಬರು, ಅಂದ್ರೆ ಪುರುಷ ಸೂಕ್ತದಲ್ಲಿ ಹೇಳಿದ ಕ್ರಮಕ್ಕಿಂತಲೂ ಭಿನ್ನವಾದ ಕ್ರಮದಲ್ಲಿ ಇದೆ. ಆ ಸೃಷ್ಟಿಯನ್ನ ಮಾಡಿದಾಗ ಆಯಾ ದೇವತೆಗಳು ತಾವು ಯಾವ ಯಾವ ಇಂದ್ರಿಯಗಳಿಂದ ಹುಟ್ಟಿದ್ದಾರೋ ಆಯಾ ಇಂದ್ರಿಯಗಳಿಗೆ ಸೇವೆಯನ್ನು ಸಲ್ಲಿಸ್ತಾರೆ ಅಂತ ಒಂದು ಮಾತು ಶ್ರೀಮದಾಚಾರ್ಯ. ಏನದ ಅಂದ್ರೆ ಬಹಳ ಚೆನ್ನಾದ ಮಾತು. ಏವಂ ಹಿ ಸರ್ವದೇವಾ ಹಿ ವಿಷ್ಣುಂಗ್ವೇಭ್ಯ ಪ್ರಜಗ್ದಿರೆ ಸ್ವೋತ್ಪತ್ತ್ಯಂಗಂ ಚ ತೇ ವಿಷ್ಣು ಶುಶ್ರೂಷಂತೆ ಪೃಥಕ್ ಪೃಥಕ್. ತಾವು ಕಣ್ಣಿನಿಂದ ಹುಟ್ಟಿದರೆ ಕಣ್ಣಿನ ಸೇವೆಯನ್ನು ಸಲ್ಲಿಸೋದು ದೇವರಿಗೆ, ಮೂಗಿನಿಂದ ಹುಟ್ಟಿದರೆ ಮೂಗಿನ ಸೇವೆಯನ್ನು ಸಲ್ಲಿಸೋದಂತೆ. ಹಾಗೆ ಗಣಪತಿ ಹುಟ್ಟಿದ್ದಾರೆ. ಅವರೇನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಆ ಮಾತು ಬರೀತಾರೆ, ಅಂತರಿಕ್ಷಕ್ಕೆ ಅಭಿಮಾನಿ ಆಗಿರುವಂಥವರು. ವಾಸ್ತವಿಕವಾಗಿ ಅಂತರಿಕ್ಷಕ್ಕೆ ಅಭಿಮಾನಿ, ಆಕಾಶಕ್ಕೆ ಅಭಿಮಾನಿ ಇವೆರಡು ಶಬ್ದಗಳು ಬೇರೆ. ಸಹಜವಾಗಿ ಅಂತರಿಕ್ಷ ಮತ್ತು ಆಕಾಶ ಅನ್ನುವ ಶಬ್ದಗಳು ನಮಗೆ ಪರ್ಯಾಯವೆನಿಸಿದರೂ ಅರ್ಥ ಮಾತ್ರ ವ್ಯತ್ಯಾಸ ಇದೆ. ಯಾಕೆ? ಅಂತಹ ವೃಕ್ಷ ಅಂತರಿಕ್ಷ. ಎಲ್ಲಿ ನಕ್ಷತ್ರ, ಚಂದ್ರ, ಸೂರ್ಯ, ಗ್ರಹಗಳು, ಗೋಲಕಗಳು ಕಾಣಿಸುತ್ತವೋ ಆ ಭಾಗವನ್ನು ಅಂತರಿಕ್ಷ ಎಂದು ಕರೆಯಬೇಕು. ಅದು ಅಲ್ಲದೆ ಹೋದ ಬೇರೆ ಭಾಗಗಳಿದ್ದಲ್ಲೂ ಆಕಾಶವೆಂದು ಕರೆಯಬಹುದು. ಈಗ ನಾವು ಭೂಹು ಭುವಃ ಸ್ವಹ ಅಂತೀವಿ. ಭೂಹು ಅಂದ್ರೆ ಭೂಮಿ, ಸ್ವಹ ಅಂದ್ರೆ ಸ್ವರ್ಗ. ಈ ಭುವಃ ಅಂತ ಮಧ್ಯಭಾಗ ಇದೆಯಲ್ಲ, ಇದು ಏನು ಅಂದ್ರೆ ಎಲ್ಲಿವರೆಗೆ ನಾವು ಬರಿಗಣ್ಣಿನಿಂದಲೇ ತಿಳಿಲಿ ಅನ್ನೋ ಶಬ್ದದಲ್ಲಿ ಹೇಳ್ತಿದ್ದೀನಿ. ನಕ್ಷತ್ರಗಳು ಅಥವಾ ಆಕಾಶದಲ್ಲಿರುವ ಕೆಲವು ಪದಾರ್ಥಗಳು ಕಾಣ್ತದಲ್ಲ, ಇದನ್ನೆಲ್ಲವನ್ನು ನಾವು ಅಂತರಿಕ್ಷ ಅಂತ ಕರಿತೇವೆ. ಈ ಅಂತರಿಕ್ಷಕ್ಕೆ ವಾಸ್ತವಿಕವಾಗಿ ಗಣಪತಿ ಅಲ್ಲ ಅಭಿಮಾನಿ, ಗಣಪತಿ ಪುತ್ರ ಅಂತ ಶ್ರೀಮದಾಚಾರ್ಯರು ಬೃಹದಾರಣ್ಯಕ ಭಾಷೆಯಲ್ಲಿ ಹೇಳ್ತಾರೆ. ಅದು ಮುಂದಿನ ವಾಕ್ಯದಲ್ಲಿದೆ. ನಭೋಭಿಮಾನಿ ವಿಘ್ನೇಶಃ ವಿಷ್ಣೋರ್ ಮಾಂಸಾಶ್ರಿತ ಸದಾ ಅಂತರಿಕ್ಷಾಭಿಮಾನಿ ಚ ತತ್ಸೂನು ಉದರೇ ಸ್ಥಿತಃ. ಹಾಗಾದ್ರೆ ಇದರಿಂದ ಎಲ್ಲ ಸಿದ್ಧ ಆಯ್ತು. ಮತ್ತೆ ಏನು ಅಂದ್ರೆ ಗಣಪತಿ ಬ್ರಹ್ಮಚಾರಿ ಅಲ್ಲ, ಗಣಪತಿಗೆ ಲಗ್ನ ಆಗೇದ. ಕೆಲವರೆಲ್ಲ ಅರ್ಜೆಂಟ್ ಒಳಗ ಗಣಪತಿಗೆ ಲಗ್ನ ಮಾಡಿಸಂಗಿಲ್ಲ. ಯಾಕ? ತಮಗಾಗಿಲ್ಲ, ಅದರಿಂದ ಗಣಪತಿಗೂ ಬೇಡ. ಕೆಲವರೆಲ್ಲ ಎಷ್ಟು ಉದಾಹರಣರು ಅಂದ್ರೆ ನಮಗೆ ಯಾವುದಿಲ್ಲ ಅದು ಅವ್ರಿಗೂ ಬೇಡ ಅಂತ. ಈಗ ಮನ್ಯಾಗ ರುದ್ರದೇವರು ಪಾರ್ವತಿ ವಿಚಾರ ಮಾಡ್ಲಿಕ್ಕತ್ತಿದ್ರಂತ. ಹುಡುಗರು ಬೆಳಗ್ಗೆ ನಿಂತಾವ, ಲಗ್ನ ಮಾಡೋಣ ಅಂತ ವಿಚಾರ ಮಾಡ್ಲಿಕ್ಕತ್ತಿದ್ರಂತ. ನಮ್ಮಲ್ಲೆಲ್ಲ ಹಿಂದಕ್ಕೆ ಒಂದು ಶಬ್ದ ಇತ್ರಿ, ಏನಂದ್ರೆ ಅವು ತಮ್ಮ ಕಾಲ ಮೇಲೆ ನಿಂತ್ಕೊಂಡ್ಮೇಲೆ ಲಗ್ನ ಮಾಡೋದು ಅಂತ ಇರ್ತಿತ್ರಿ. ಅಲ್ಲಿ ತನಕ ಮಂದಿ ಕಾಲ ಮೇಲೆ ನಿಂತಿದ್ವು ಅಂತ ಅರ್ಥ. ಅದಕ್ಕೆ ಲಗ್ನ ಮಾಡಬೇಕು ಅಂತ ಇಷ್ಟ ಅಂದ್ರು. ಗಣಪತಿಗೆ ಲಗ್ನ ಮಾಡಬೇಕು, ಮತ್ತ ಸ್ಕಂದಿಗೆ ಮಾಡಬೇಕು, ಷಣ್ಮುಖಗೆ ಅಂದ್ರು. ಯಾರಿಗೆ ಮೊದಲು ಮಾಡಬೇಕು ಅಂತ ಚರ್ಚಾ ಬಂತು. ಇದು ಪುರಾಣೋಕ್ತವಾದ ಕಥೆ, ಮತ್ತೆ ಗಣೇಶ ಪುರಾಣೋಕ್ತವಾದ ಕಥೆ. ಇದು ಯಾರಿಗೆ ಮೊದಲು ಮಾಡಬೇಕು ಅಂತ ಪ್ರಶ್ನೆ ಬಂತು. ಗಣಪತಿ ಅಂದ, ಮತ್ತೆ ನಾನು ಲಗ್ನಕ್ಕೆ ತಯಾರಿದ್ದೀನಿ, ನನಗೆ ಮಾಡ್ರಿ ಅಂತ. ಯಾಕೆ? ಸ್ಕಂದ ಅಂದ, ನಂಗೆ ಮಾಡ್ಬೇಕು ಮೊದಲು ಅಂತ. ಇವು ಅಣ್ಣ ತಮ್ಮದ್ರಿಬ್ರು ಜಗಳಾಡಿ ಕತ್ ಕೂಡಲೇ ರುದ್ರದೇವರು ಒಂದು ಉಪಾಯ ಮಾಡಿದ್ರಂತ. ಹಿಂಗೆ ಜಗಳಾಡ್ಬೇಡ್ರಿ, ಒಂದು ಕೆಲಸ ಮಾಡೋಂತ, ಒಂದು ಸ್ಪರ್ಧೆ ಇಡೋಣ. ಆ ಸ್ಪರ್ಧೆಯಲ್ಲಿ ಯಾರು ಮೊದಲಿಗೆ ಅದರ ಸ್ಪರ್ಧೆ ಗೆಲ್ತಾರೋ ಅದರಲ್ಲಿ ಅವರಿಗೆ ಮೊದಲು ವಿವಾಹ. ಏನು ಸ್ಪರ್ಧೆ? ಬ್ರಹ್ಮಾಂಡವನ್ನ ಪ್ರದಕ್ಷಿಣೆ ಹಾಕೊಂಡು ಬರ್ಬೇಕು. ಯಾರು ವೇಗದಲ್ಲಿ ಬ್ರಹ್ಮಾಂಡವನ್ನ ಪ್ರದಕ್ಷಿಣೆ ಹಾಕೊಂಡು ಬರ್ತಾರೋ ಅವರಿಗೆ ಮೊದಲು ಲಗ್ನ ಅಂತಂದ್ರಂತ. ಅದ್ದದ್ದ ತಡ ಸ್ಕಂದರಿಗಿಷ್ಟ ಆನಂದ ಆಯಿತು. ಬಿಡದಿ ಚಿಂತೆ ಅಂದ್ರೆ ಏನಿದೆ, ಅವರ ಆವಾಹನ ನಮಗೆ ಇತ್ತು, ನಮಗೆ ಬೇರೆ ಭರಂತ ಹೋಗ್ಬಿಟ್ರು. ಗಣಪತಿ ಟೆನ್ಷನ್ ಮಾಡ್ಕೊಳ್ಳಿಲ್ರಿ. ಯಾಕಂದ್ರೆ ನಾ ಎಷ್ಟು ವೇಗದಲ್ಲಿ ಹೋದ್ರೂ ಬರುವುದಿಲ್ಲ ಅಂತ ಗ್ಯಾರಂಟಿ ಇಲ್ಲ. ಎಷ್ಟು ವೇಗದಲ್ಲಿ ಹೋದ್ರೂ ಕೂಡ ನಾನು ಬರುವುದಿಲ್ಲ. ಅದಕ್ಕೆ ಕೆಲವರು ಏನ್ ಮಾಡಿರ್ತಾರ್ರಿ, ನಿಶ್ಚಿಂತೆಯಿಂದ ಇರ್ತಾರೆ. ಯಾಕಂದ್ರೆ
ವಾಹನ ಮೂಷಕ. ಅಂದ್ರು ಸುಳ್ಳನ ಹತ್ತಿ ಹೋಗೋಣ, ಅದು ಆಗದೆ ಇರೋಣ, ಆಗದೆ ಹೋದ ಕೆಲಸ ಬೇಡ ಅಂದ್ರು. ಬಡ ಬಡ ವಿಚಾರ ಮಾಡಿದ್ರಂತ ಏನು ಈ ಜಗತ್ತನ್ನ ಪ್ರದಕ್ಷಿಣೆ ಹಾಕೊಂಡ್ಬರ್ಬೇಕು ಅಂತ ಅನ್ನೋಕ್ಕಿಂತ ಆ ಜಗತ್ತನ್ನ ಸೃಷ್ಟಿ ಮಾಡಿದವ ಯಾರಿದ್ದಾನ ಅವನು ಪ್ರದಕ್ಷಿಣೆ ಹಾಕಿಬಿಟ್ರೆ ಇದಕ್ಕಿಂತ ದೊಡ್ಡ ವಿಷಯ ಏನದ? ನಮಗೆ ಜಗತ್ತೊಳಗೆ ತಂದೆ ತಾಯಿಗಿಂತ ದೊಡ್ಡವರು ಯಾರು ವಸ್ತು ಇದ್ದಾರೆ? ಹಿಂಗೆಲ್ಲ ಯುಕ್ತಿಯುಕ್ತವಾಗಿ ವಿಚಾರ ಮಾಡಿ ಆ ಮೂಷಿಕನ ಮೇಲೂ ಇರಲಿಲ್ಲಂತ. ನೀ ಇಲ್ಲೇ ಇರು ಅಂತ ಹೇಳಿದ್ರು. ತಾವೇ ಹಿಂಗೆ ಪ್ರದಕ್ಷಿಣೆ ಹಾಕಿ 3 ಪ್ರದಕ್ಷಿಣೆ ಹಾಕಿ ಕೂತ್ಬಿಟ್ರು. ಕೂತ್ಕೊಳ್ಳೆ ಶಿವ ಪಾರ್ವತಿ ನೋಡಿದ್ರು. ಅಲ್ಲೋ ನೀ ಹೋಗೇ ಇಲ್ಲಲ್ಲ, ಮತ್ತ ಇಲ್ಲ ಅಣ್ಣ ಬರ್ಲಿ ತಗೊಳ್ರಿ ಇಷ್ಟು ಹೇಳಿದ್ರಂತ. ನೀವು ಹೋಗಿಲ್ಲಲ್ಲ ಅಂದ್ರೆ ಅಣ್ಣ ಬರ್ಲಿ ತಗೊಳ್ರಿ ಬಂದ್ರಂತ. ಇವ್ ಗಣಪತಿ ಇಲ್ಲೇ ಕೂತಿದ್ದ. ಸ್ಕಂದ ಅಂದಂತ, ಹಂಗಾರ ಮೊದ್ಲೇ ನನ್ನ ಮದುವೆ ಅಂದ್ರಂತ. ಗಣಪತಿ ಅಂದ ನಂದು ಕನ್ಯಾ ಫಿಕ್ಸ್ ಆಗಿದೆ ಅಂತಂದ್ರಂತ ಅವ್ರು. ಅಲ್ಲ ಮೊದ್ಲು ನನ್ನ ಮದುವೆ ಅಂತೀರಿ, ಕನ್ಯಾ ಫಿಕ್ಸ್ ಆಗ್ಯದ ಅಂತ ಹೇಳಂದ್ರೆ ಅಪ್ಪ ಅದನ್ನ ಕೇಳು, ನಾ ಮೊದ್ಲು ಪ್ರದಕ್ಷಿಣೆ ಹಾಕಿನೋ ಇಲ್ಲೋ ಅಂತ ತಿಳ್ಕೊಂಡು ಹೇಳಿ. ಶಿವಪಾರ್ವತಿ ಅಂದ್ರಂತ ನೀ ಎಲ್ಲಿ ಹೋಗೇ ಇಲ್ಲಲ್ಲೋ, ಎಲ್ಲಿ ಪ್ರದಕ್ಷಿಣೆ ಹಾಕಿ ಇದ್ರು? ಇಡೀ ಜಗತ್ತಿನ ತುಂಬಿದವ್ರು ನೀವಿಬ್ಬರೇ. ಯಾ ಸೃಷ್ಟಿ ಸೃಷ್ಟುರಾಧ್ಯ ವಹತಿ ವಿಧಿಹುತಂ ಯಾ ಹವಿರಿ ಯಾಚ ಹೋತ್ರಿ ಯದ್ವೇ ಕಾಲಂ ವಿದತ್ತ. ಅಲ್ಲ, ನೀವೇ ಜಗತ್ತಿನ ತುಂಬಿದವರು. ಜಗತ್ತಿರೋದೇ ನಿಮ್ಮಲ್ಲಿ. ನೀವು ನಮಗೆ ದೊಡ್ಡವರು, ತಂದೆ ತಾಯಿಗಳು. ನಿಮ್ಮನ್ನ ಪ್ರದಕ್ಷಿಣೆ ಹಾಕಿದಾಗ ಜಗತ್ತಿನ ಪ್ರದಕ್ಷಿಣೆಯನ್ನು ಹಾಕಿದಂತಲ್ವೋ ಅಂದ್ರು. ಬೇಷ್ ಹೌದು ಕರೆಕ್ಟ್ ಅಂದ್ರು. ಆಮೇಲೆ ಮತ್ತೆ ನಾನ ಮೊದಲು ಹಾಕಿದವ, ನಂಗೆ ಮೊದಲು ಲಗ್ನ ಮಾಡ್ರಿ ಅಂತ ಹೇಳಂತ. ಅದಕ್ಕೆ ಈ ಶಾಣೆತನವನ್ನ ಅವರಲ್ಲಿ ಉಳಿಬಾರದು ಅಂದ್ರೆ ಅದು ಬಹಳ ಪ್ರಕಾಶಕ್ಕೆ ಬರಬಾರದು ಅಂತ ಇಬ್ರು ಲಗ್ನ ಮಾಡಿಸಿರಂತವ್ರಿಗೆ. ಗೊತ್ತಾಗ್ತಿಲ್ರಿ ಯಾಕಂತ ತಿಳ್ಕೊಂಡು ಹೇಳಿ. ಒಂದೊಂದು ಲಗ್ನ ಮಾಡಿ ಯಾಕೆ ಮುಗಿಸಿರ್ತಾರೆ ಅಂದ್ರೆ ಇವ್ರು ಬಹಳ ಶಾಣೆ ಆಗಿರ್ತಾರೆ, ಹಾರಾಡ್ತಿರ್ತಾರೆ ಅನ್ನೋದು ಒಂದು ಕಟ್ಟಿರ್ತಾರೆ. ಎರಡನೇದು ಕಟ್ಟಿದ್ರು ಅಂದ್ರೆ ಅರ್ಥ ಅಂತದ ಇರಿ. ಲಗ್ನದೊಂದು ಕಥೆ ಅದ್ರಿ, ಮತ್ತೊಮ್ಮೆ ಹೇಳ್ತೀನಿ ಸಿಕ್ಕ. ಈಗ ಎಲ್ಲ ಟೈಮ್ ಆಗ್ಯದ, ಈಗ ಒಟ್ಟು ಹೇಳಿದ್ರೆ ಕಷ್ಟ ಆಗ್ತಾವ. ಅದಕ್ಕೆ ವೃದ್ಧಿ ಬುದ್ಧಿ ಹೆಸರುಗಳು ಬೇರೆ ಬೇರೆ ಇವೆ, ಕೆಲವು ಪುರಾಣಗಳಿವೆ. ಅಂತೂ ವಿಘ್ನೇಶನಿಗೆ 2 ವಿವಾಹ, ಗಣಪತಿಗೆ 2 ವಿವಾಹ ಆಗ್ತದೆ. ಅವರಿಗೆ ಮಗ ಇದ್ದಾನೆ. ಆ ಮಗ ಅಂತರಿಕ್ಷಕ್ಕೆ ಅಭಿಮಾನಿ ಇದ್ದಾನೆ ಅಂತ ಶ್ರೀಮದಾಚಾರ್ಯರು. ನಭೋಭಿಮಾನಿ ವಿಘ್ನೇಶ ವಿಷ್ಣೋರ್ ಮಾಂಸಾಶ್ರಿತ ಸದಾ ಅಂತರಿಕ್ಷಾಭಿಮಾನಿ ಚ ತತ್ಸೂನು ಉದರೇ ಸ್ಥಿತ ಅಂತ ಹೇಳ್ತಾರೆ. ಹಾಗಾದರೆ ಅಂತರಿಕ್ಷಕ್ಕೆ ಗಣಪತಿಯ ಮಗ, ಆಕಾಶಕ್ಕೆ ಗಣಪತಿ, ಇವರಿಬ್ಬರು ಅಭಿಮಾನಿಗಳಿದ್ದಾರೆ. ಐತರೇಯದಲ್ಲಿ ಹೇಳುವಾಗ ಶ್ರೀಮದಾಚಾರ್ಯ ಅಂತಾನೆ, ಜೀವರಿಗೆ ನಮ್ಮೆಲ್ಲರಿಗೂ ಕೂಡ ಸುಖ ಉಂಟಾಗಬೇಕು. ನಮ್ಮೆಲ್ಲರಿಗೂ ಸುಖ ಉಂಟಾಗಬೇಕು ಅಂತಾದ್ರೆ ಏನ್ ಮಾಡಬೇಕು? ಆಚಾರ್ಯರ ಪಂಕ್ತಿಗಳು ಬಹಳ ಸ್ವಾರಸ್ಯಪೂರ್ಣವಾದದ್ದು ನೋಡ್ರಿ. ಎಷ್ಟು ಚಂದದ ಅಂದ್ರೆ, ಅಂತರಿಕ್ಷಂಚ ಕರ್ಮಣಃ ತದೀಯಸ್ಯೈವ ಭೋಗಾರ್ಥಂ ಜೀವಾನಾಂ ಶ್ರುತಿ ಚ ಆದರಂ ಅಂತರಿಕ್ಷಂ ಚ ವಿಘ್ನೇಶಃ. ವ್ಯಾಖ್ಯಾನಕಾರ ತಿಳಿಸಿಕೊಡ್ತಾರೆ, ನಮ್ಮ ಜೀವನದಲ್ಲಿ ಸುಖ ಇರುವುದು ಭಗವಂತನ ಪೂಜೆಯಿಂದ. ದೇವರ ಪೂಜೆಯನ್ನು ಬಿಟ್ಟರೆ, ದೇವರ ಆರಾಧನೆಯನ್ನು ಬಿಟ್ಟರೆ ಸುಖಕ್ಕೆ ಹಾದಿ ಇಲ್ಲ. ಹಾಗಾದರೆ ಆ ಭಗವಂತನ ಪೂಜಾದಿಗಳು ನಡೆಯಬೇಕು ಅಂತಾದರೆ ನಿರ್ವಿಘ್ನವಾಗಿ ನಮಗೆ ಪೂಜೆಯನ್ನು ಮಾಡಿಸಬೇಕು. ಶಾಸ್ತ್ರಗಳು ಕಿವಿಗೆ ಬೀಳಬೇಕು ಅಂತಾದರೆ ಅಂತರಿಕ್ಷಾಭಿಮಾನಿಯಾಗಿ, ಆಕಾಶಾಭಿಮಾನಿಯಾಗಿ ವೇದಗಳ ಪ್ರಚಾರಕ್ಕೂ ನಿರ್ವಿಘ್ನವಾಗಿ ಭಗವತ್ ಪೂಜೆಯ ಸಿದ್ಧಿಗಾಗಿಯೂ ಗಣಪತಿ ನಮ್ಮ ಮೇಲೆ ಅನುಗ್ರಹವನ್ನು ಮಾಡ್ತಾರೆ. ಅಂತರಿಕ್ಷಾಭಿಮಾನಿಯಾದ ಗಣಪತಿ ಜೀವನ ಸುಖಕ್ಕಾಗಿ ಬರೇ ನಿರ್ವಿಘ್ನವಾಗಿ ಅಲ್ಲ, ಕರ್ಮ ಮಾಡುವ ಸಾಮರ್ಥ್ಯವನ್ನು ಕೊಡುತ್ತಾರೆ. ದೇಹದಲ್ಲಿದ್ದುಕೊಂಡು ಕರ್ಮ ಮಾಡುವ ಸಾಮರ್ಥ್ಯವನ್ನೂ ಕೊಡ್ತಾರೆ ಎನ್ನುವಂತಹ ಅಭಿಪ್ರಾಯವನ್ನು ತಿಳಿಸ್ತಾರೆ. ಹಾಗಾಗಿ ಮತ್ತೆ ವೇದಗಳ ಪ್ರಚಾರ, ಕರ್ಮಗಳ ಸಾಮರ್ಥ್ಯ, ನಿರ್ವಿಘ್ನವಾಗಿ ಪೂಜೆಯನ್ನು ಮಾಡುವ ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿದವರು ಮತ್ತೆ ಗಣಪತಿ. ಅಂತಹ ಗಣಪತಿಯ ಅನುಗ್ರಹ ನಮ್ಮ ಮೇಲೆ ಇರಬೇಕು ಅಂತ ಈಗ ತಿಳಿಸಿಕೊಡ್ತಾರೆ. ಇದಾದ ಮೇಲೆ ಇನ್ನು ಛಾಂದೋಗ್ಯದಲ್ಲಿ ಬರುವಂತಹ ಅನೇಕ ಮಾತುಗಳೆಲ್ಲ ಉಂಟು. ಅದನ್ನೆಲ್ಲ ಮತ್ತೆ ಇನ್ನೊಮ್ಮೆ ಸಿಕ್ಕಾಗ ಹೇಳ್ತೇನೆ. ಕೊನೆಯಲ್ಲಿ ಪುರಾಣದಲ್ಲಿ ಬಂದಿರುವ ಒಂದೇ ಒಂದು ಮಾತನ್ನು ಹೇಳಿ ಮುಕ್ತಾಯ ಮಾಡುತ್ತೇನೆ. ನಳ ಮಹಾರಾಜನಿಗೆ ಅವನಿಗೊಂದು ಆಶ್ಚರ್ಯ. ನಳದಮಯಂತಿ ಕಥೆಯನ್ನು ಕೇಳಿರ್ತೇವೆ. ನಳದಮಯಂತಿ ಕಥೆ ಎಷ್ಟು ಪ್ರಸಿದ್ಧದ ಅಂದ್ರೆ ಈಗೆಲ್ಲ ಮರ್ತು ಹೋಗ್ಬಿಟ್ಟದು. ನಮ್ಮ ಅಜ್ಜಂದ್ರು ಅಗದಿ ಬಾಲ್ಯದಲ್ಲಿ ಏನೇ ನಳದಮಯಂತಿ ಕಥೆ ಹೇಳೋಣ, ಅದೊಂದು ಶ್ಲೋಕ ಬೈಪಾಟ್ ಮಾಡಿಸೋಣ. ಕರ್ಕೋಟಕಸ್ಯ ನಾಗಸ್ಯ ದಮಯಂತ ನಳಸ್ಯ ಚ. ಇವು ಯಾವ ಅಜ್ಜಂದ್ರು ಈಗ ಕೆಲಸ ಮಾಡಂಗಿಲ್ಲ. ಯಾಕಂದ್ರೆ ಅವರಿಗೆ ಬೇರೆ ಕೆಲಸ ಬಹಳ ಬರೀ. ಅವು ಏನವ ಅಂತನ್ನೋದನ್ನ ಅವ್ರ ಬಾಯಿಂದ ಕೇಳಬೇಕು, ನಮ್ಮ ಬಾಯಿಂದ ಕೇಳಬಾರದು. ಅದರಿಂದ ದಯಮಾಡಿ ಎಲ್ಲ ಅಜ್ಜಂದ್ರು ಸ್ವಲ್ಪ ಮೊಬೈಲು, ಟಿವಿ ಎಲ್ಲ ಬಾಜುಕಿಟ್ಟು ನಮ್ಮ ಮಹಾಭಾರತ ರಾಮಾಯಣಗಳನ್ನ ನಮ್ಮ ಮೊಮ್ಮಕ್ಕಳಿಗೆ ಹೇಳ್ತಾ ಬರ್ರಿ. ಬಾಗಲಕೋಟೆಗಿದ್ದವ್ರು ಯಾರು ಹಂಗಿಲ್ಲ, ಎಲ್ಲರೂ ಹೇಳ್ತಾರೆ. ನನಗೆ ಗೊತ್ತದ ಬೇರೆ ಊರ್ನ್ಯಾಗ ಹಂಗ ಆಗ್ತಿರ್ತದ ಅಂತ ನಾ ಎಲ್ಲ ಊರ್ನಾಗ ಹೇಳ್ತಿರ್ತೀನಿ. ನೆನ್ಪಿಟ್ಕೊಂಡು ಎಲ್ಲ ಊರ್ನಾಗ ಹೇಳ್ತಿರ್ತೀನಿ. ಶಿಥಿಲ ಆಗ್ಲಿಕ್ಕತ್ತದ, ಬಹಳ ಶಿಥಿಲ ಆಗ್ಲಿಕ್ಕತ್ತದ. ನಾವು ಆ ಪುರಾಣಗಳ ಕಥೆಯನ್ನು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳಲಿಕ್ಕೆ ಆಗ್ತಿಲ್ಲ. ಅದಕ್ಕೆ ಅನೇಕ ಕಾರಣಗಳು.
ಮೊದಲೇದ ಮಕ್ಕಳು ಮೊಮ್ಮಕ್ಕಳು ನಮ್ಮ ಜೊತೆ ಇರಂಗೇ ಇಲ್ಲ. ಅವು ಉದ್ಯೋಗಕ್ಕೆ ಒಂದ್ ಕಡೆ, ನಾವು ಒಂದ್ ಕಡೆಗೆ ಇದ್ರು. ಅವು ಔತರದ ರೂಮು, ನಾವು ನಮ್ಮ ರೂಮು. ಎಲ್ಲಾ ರೂಮ್ನಾಗೂ ಟಿವಿ ಅಲ್ಲ, ಟಿವಿ ಕೂತ್ಬಿಡೋದ್ರ ಮುಂದೆ ಅಷ್ಟೇ ಕೆಲಸ. ಯಾರಿಗೆಲ್ಲ ಹೇಳಿಕ್ ಪೇಷನ್ಸ್ ಅದ, ಮಾತಾಡ್ಲಿಕ್ಕೆ ಪೇಷನ್ಸ್ ಅದ. ಇದು ನಾವಾಗಿಯೇ ನಮ್ಮ ಸಂಸ್ಕೃತಿಯನ್ನ ಕೊಲ್ಲುವ, ಸಾಯಿಸುವ ಪ್ರಯತ್ನವನ್ನು ಚೆನ್ನಾಗಿ ಮಾಡ್ತಾ ಇದ್ದೇವೆ. ನಮ್ಮ ಸಹಯೋಗ ಈ ವಿಷಯದಲ್ಲಿ ಸ್ವಲ್ಪ ಕಡಿಮೆ ಆದರೆ ಚಲೋ ಇರ್ತದೆ. ನಾವು ಮತ್ತೆ ಹಿಂದಿನ ಯುಗಕ್ಕೆ ಮರಳಬೇಕಾಗಿದೆ, ಹೇಳಬೇಕಾಗಿದೆ. ಅದಕ್ಕೆ ಮಹಾಭಾರತ ಕಥೆಯನ್ನು ಹೇಳ್ತಿರ್ಬೇಕು, ನಳದಮಯಂತಿ ಕಥೆಯನ್ನು ಹೇಳ್ತಿರ್ಬೇಕು. ನಳ ಮಹಾರಾಜನಿಗೆ ಒಂದು ಸತ್ಯ ಆಶ್ಚರ್ಯ. ಎಷ್ಟು ಸಂಪತ್ತು, ಏನ್ ರಾಜ, ಏನ್ ಆಶ್ಚರ್ಯ. ಮನೆಗೊಬ್ಬರು ಯಾರು ಋಷಿಗಳು ಬಂದಿದ್ರಂತೆ. ಕೇಳಿದ್ನಂತ ಋಷಿಗಳಿಗೆ, ಎಲ್ಲ ಋಷಿಗಳೇ, ಏನ್ ಭಾಗ್ಯ ಇದೆಲ್ಲ ನನಗೆ. ಆ ದಮಯಂತಿ ಹೆಂಡತಿ, ರಾಜ, ಈ ಮಕ್ಕಳು, ಇಷ್ಟೆಲ್ಲ ಸಂಪತ್ತಿದೆ. ನಾ ಏನ್ ಜನ್ಮಾಂತರದ ಪುಣ್ಯ ಮಾಡಿದ್ದೆ ಅಂತನ್ನೋದಕ್ಕೆ ಈ ಭಾಗ್ಯ ಸಿಕ್ಕಿದೆ ನನಗೆ ಅಂತ. ಆಗ ಗಣೇಶ ಪುರಾಣದಲ್ಲಿ ಕೌಶಿಕ ಅನ್ನೋ ಒಬ್ಬ ಋಷಿಗಳು ಹೇಳ್ತಾರೆ, ನಿಲಪ್ಪ, ನೀನು ಜನ್ಮಾಂತರದಲ್ಲಿ ಒಬ್ಬ ದರಿದ್ರನಾದ, ಅರ್ಥಾತ್ ನಿರ್ಧನಿಕನಾದ ಒಬ್ಬ ಕ್ಷತ್ರಿಯನಾಗಿ ಹುಟ್ಟಿದ್ದಿ. ನಿರ್ಧನಿಕ ಏನು ಹಣವೇ ಇದ್ದಿದ್ದಿಲ್ಲ ನಿನ್ನ ಕೈಯಲ್ಲಿ. ಮನೆಯಲ್ಲಿದ್ದವರೆಲ್ಲ ನಿನ್ನ ನೋಡಿ ಯಾಕಾದ್ರೂ ಇಂಥವ್ರು ಹುಡ್ತಾರಪ್ಪ ದರಿದ್ರರು ಅಂತ ಬೈದು ಹಾಕಿದ್ರು. ನೀನು ಹೊರಗೆ ಕಾಡಿಗೆ ಬಂದಿದ್ದಿ. ಆ ಕಾಡಿನಲ್ಲಿ ವಾಸ ಮಾಡ್ತಾ ಇರುವಾಗ ನಿನಗೆ ದುಃಖ. ಏನಾದರೂ ಮಾಡಿ ಈ ಜನ್ಮದಲ್ಲಿ ಸಂಪತ್ತು ಬರದೇ ಇದ್ರೂ ಪರವಾಗಿಲ್ಲ, ಜನ್ಮಾಂತರದಲ್ಲಾದರೂ ನನಗೆ ಒಳ್ಳೆ ಸಂಪತ್ತು ಬರಬೇಕು ಅನ್ನುವುದಕ್ಕೆ ಸಾಕಷ್ಟು ತಪಸ್ಸನ್ನು ಮಾಡ್ತಾ ಇದ್ದಿ. ಮಾಡುವಾಗ ಅವತ್ತು ಅಲ್ಲಿ ಇದ್ದ ಒಬ್ಬ ಋಷಿಗಳು ನಿನಗೆ ಗಣಪತಿಯ ಪೂಜೆಯನ್ನು ಹೇಳಿಕೊಟ್ರು, ಗಣಪತಿಯ ವ್ರತವನ್ನೇ ಹೇಳಿಕೊಟ್ರು. ಗಣಪತಿಯ ಪೂಜೆ, ವ್ರತ, ಉಪಾಸನೆಗಳಿಂದ ನಿನಗೆ ಎಲ್ಲ ಫಲ ಸಿಗುತ್ತದೆ ಅಂತ ಹೇಳಿದ್ರು. ಅದಕ್ಕಾಗಿ ನೀನು ಜನ್ಮಾಂತರದಲ್ಲಿ ಮಾಡಿದ ಗಣಪತಿಯ ಆರಾಧನೆಯ ಫಲವಾಗಿ ಈ ಜನ್ಮದಲ್ಲಿ ಇಷ್ಟು ಅದ್ಭುತವಾಗಿ ನೀನು ಶ್ರೀಮಂತನಾಗಿ, ಸುಂದರನಾಗಿ, ಒಳ್ಳೆ ಮಕ್ಕಳಿಂದ ಕೂಡಿಕೊಂಡವನಾಗಿದ್ದೀಯಾ ಅಂತ ಮಹಿಮೆಯನ್ನು ಹೇಳುತ್ತಾರೆ. ಗಣೇಶ ಪುರಾಣದಲ್ಲಿ ಬಂದಿರುವಂತಹ ಇನ್ನು ಅನೇಕ ಕಥೆಗಳು. ತಾತ್ಪರ್ಯ, ನಾವು ದೇವತೆಗಳ ಆರಾಧನೆಯಲ್ಲೂ ವಿಶೇಷವಾಗಿ ಗಣಪತಿಯ ಪೂಜೆಯನ್ನು ಮಾಡುವುದರಿಂದ ನಮಗೆ ಸಕಲ ಸೌಭಾಗ್ಯಗಳು ದೊರೆಯುತ್ತವೆ ಅಂತ ಹೇಳುತ್ತಾರೆ. ಗಣಾನಾಂತ್ವ ಕೃತ್ಸಮದೋ ಗಣಪತಿ ಜಗತಿ ಗಣಪತ್ಯಾವಾಹನೆ ವಿನಿಯೋಗ ಅಂತ ಒಂದು ಮಂತ್ರ ಇದೆ. ಗಣಾನಾಂತ್ವ ಗಣಪತಿಂ ಹವಾಮಹೇ. ಈ ಮಂತ್ರವನ್ನ ಕಂಡವರು ಕೃತ್ಸಮದ ಎನ್ನುವಂತಹ ಋಷಿಗಳು. ಅವರು ಯಾಕೆ ಈ ಮಂತ್ರವನ್ನ ಕಂಡ್ರು, ಅವರು ಏನ್ ಋಷಿಗಳಾಗಿದ್ರು, ಅದಕ್ಕೂ ಗಣಪತಿಗೂ ಏನು ಸಂಬಂಧ, ಇದೆಲ್ಲವನ್ನ ಗಣೇಶ ಪುರಾಣ ವಿಸ್ತಾರವಾಗಿ ಹೇಳ್ತಾ ಹೋಗ್ತದೆ. ಹೀಗಿದ್ದಾರೆ ನಮ್ಮ ಗಣಪತಿ. ಈ 2 ದಿವಸಗಳ ಧ್ಯಾನ ಸತ್ರದಲ್ಲಿ ಇವತ್ತು ಗಣಪತಿಯ ಚಿಂತನೆಯನ್ನು ಯಥಾಮತಿಯಾಗಿ ಮಾಡಿದ್ದೇನೆ. ನಾಳೆ ಪ್ರಾಣ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ನಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತೆ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಲಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡಲ ಪ್ರೀಣಯಾ